ಹ್ಯಾಪಿ ಬರ್ಡೇ ತಾತ. ಸೊ ಮುದ್ದುಗೌಡ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಲ್ವಾ. ಹಲೋ ಹಾಯ್, ನಾನು ವಿಕ್ಷಿತ ಗೌಡ ಅಮ್ಮ. ಇವತ್ತು ಸಂಡೇ, ಇವತ್ತು ನಮಗೆ ಬರ್ತ್ಡೇ ಹೋಗ್ಲಿಕ್ಕಿದೆ. ನನ್ನ ಮಗಳ ಮೈದಾನ ಮಗು ಇದೆ, ಇವತ್ತು ಫಸ್ಟ್ ಬರ್ತ್ಡೇ. ಅದಕ್ಕೆ ಇವತ್ತು ಅಡಿಗೆಲ್ಲ ಏನಿಲ್ಲ, ಎಲ್ಲ ನಿನ್ನೆದೇ ಇದೆ. ಚಿಕನ್, ಫಿಶ್ ಸಾರೆಲ್ಲ. ಇವತ್ತು ಸಿಂಪಲ್ ಆಗಿ ಇಡ್ಲಿ ಚಟ್ನಿ ತೋರಿಸ್ತೇನೆ. ಅಂದ್ರೆ ಇದು ತಟ್ಟೆ ಒಂದು ಸ್ವಲ್ಪನೇ ಇತ್ತು, ಅದಕ್ಕೆ ನಾನು ಬಟ್ಲಲ್ಲಿ ಹಾಕಿದ್ದೇನೆ. ಇನ್ನೀಗ ನೆಕ್ಸ್ಟ್ ಹೋದಾಗ ತಟ್ಟೆ ತರಬೇಕು. ಅಮ್ಮ ಮಾಡೋ ಇಡ್ಲಿ ಸಾಂಬಾರ್ ಇಸ್ ಒನ್ ಆಫ್ ದ ಬೆಸ್ಟ್, ಗೊತ್ತಾ? ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಇಡ್ಲಿ ಚಟ್ನಿ ತುಂಬ ಸಾಫ್ಟ್ ಆಗಿದೆ ಇಡ್ಲಿ, ಖುಷಿ ಆಗ್ತದೆ ಮನಸ್ಸಿಗೂ. ಇನ್ನು ನಮ್ಮಂದೆಲ್ಲ ಅಡುಗೆ ಕಾರ್ಯಕ್ರಮ ಬೇಗ ಬೇಗ ಏನಾದರೂ ಮಾಡ್ತಾರೆ ಅವರು, ಆಯ್ತಾ? ಫುಲ್ ಫಟಾಫಟ್ ಅಂತ ಮಾಡ್ತಾರೆ. ನಾನು ಫಸ್ಟ್ ಔಟ್ಫಿಟ್ನ ಅರೇಂಜ್ ಮಾಡಬೇಕು. ಇವತ್ತೇ ಯೋಚನೆ ಮಾಡ್ತಾ ಇದ್ದೀನಿ, ಬರ್ತ್ಡೇಗೆ ಸೀರೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ, ಇಲ್ಲ ಲಾಂಗ್ ಮ್ಯಾಕ್ಸಿ ಡ್ರೆಸ್ ಗೌನ್ ಥರ ಹಾಕೋಣ ಅಂತ. ಬಟ್ ಐ ಥಾಟ್ ಸಿಂಪಲ್ ಆಗಿ ಸಲ್ವಾರ್ ಹಾಕಿದ್ರು ಚೆನ್ನಾಗಿರುತ್ತೆ ಅಲ್ವಾ ಅಂತ. ಸೊ ಬಟ್ ಏನು ಗೊತ್ತಾ ಸಮಸ್ಯೆ, ನನ್ನ ಹತ್ರ ತುಂಬಾ ಸಿಂಪಲ್ ಸೂಟ್ಸ್ ಇದೆಯಾ ಆಯ್ತಾ. ಈ ಫಂಕ್ಷನ್ ಹಾಕೋ ಸಲ್ವಾರ್ ಸೂಟ್ಸೇ ಇಲ್ಲ, ನಾನು ಪರ್ಚೇಸೇ ಮಾಡಿಲ್ಲ. ನನಗೆ ಪ್ರತಿ ಸತಿ ಫಂಕ್ಷನ್ ಇದ್ದಾಗ ಅನ್ಸುತ್ತೆ, ಅಯ್ಯೋ ನನ್ನ ಹತ್ರ ಇಲ್ವೇ ಇಲ್ಲ ಅಲ್ಲ ಬಟ್ಟೆ, ಅಂದ್ರೆ ಎಲ್ಲ ಸಿಂಪಲ್ ಹಾಕೊಂಡು ಹೋಗೋಕ್ಕಾಗತ್ತಾ ಈ ಕುರ್ತಿ ಸೆಟ್ ಪ್ಲೇನ್ ಎಲ್ಲ. ನನಗನ್ಸುತ್ತೆ ನನಗಿದೆ ಗತಿ, ಇದನ್ನ ಹಾಕೋಣ. ಇದನ್ನ ಮದುವೆ ಟೈಮ್ನಲ್ಲಿ ಪರ್ಚೇಸ್ ಮಾಡಿದ್ದು, ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಗೊತ್ತೇ ಆಗಲ್ಲ. ಬಿಕಾಸ್ ನಾನು ಇದನ್ನ ಐ ಥಿಂಕ್ 3rd or 4th ಟೈಮ್ ಏನೋ ಹಾಕ್ತಾ ಇರಬೇಕು. ಸಾಕಿದೆ, ಐರನ್ ಮಾಡಿ ಐ ಕ್ವಿಕ್ಲಿ ಗೆಟ್ ರೆಡಿ ಆ್ಯಂಡ್ ಕಂಪ್ಲೀಟ್ ಲುಕ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬಾಯ್. ಇವತ್ತಿನ ಶವರ್ ರುಟೀನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಬಿ ಬ್ಲಂಟ್ ಅವರ ಹೇರ್ ಫಾಲ್ ಕಂಟ್ರೋಲ್ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಈ ಶಾಂಪೂ ಆ್ಯಂಡ್ ಕಂಡೀಷ್ನರಲ್ಲಿ ಪಿ ಪ್ರೋಟೀನ್ ಇದೆ, ಕೆಫಿನ್ ಇದೆ. ಪಿ ಪ್ರೋಟೀನ್ ಇಸ್ ಅ ಪವರ್ ಹೌಸ್ ಆಫ್ ಪ್ರೋಟೀನ್ ಆ್ಯಂಡ್ ಎಸೆನ್ಷಿಯಲ್ ಮಿನರಲ್ಸ್ ಇರೋದ್ರಿಂದ ಇದು ನಮ್ಮ ಕೆರಾಟಿನ ರೀಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ರಿವೈವ್ಸ್ ಲಿಂಪ್ ಹೇರ್. ಇನ್ನು ಕೆಫಿನ್ ನಮ್ಮ ಕೂದಲನ್ನ ನರಿಶ್ ಮಾಡುತ್ತೆ, ಸ್ಟ್ರೆಂಥನ್ಸ್ ಹೇರ್ ಫ್ರಮ್ ದ ರೂಟ್ ಆ್ಯಂಡ್ ಹೇರ್ ಶಾರ್ ಡನ್. ಫೀಲಿಂಗ್ ಸೂಪರ್ ಫ್ರೆಶ್. ಇವಾಗಿನ್ನೇ ಬ್ಲೋ ಡ್ರೈ ಮಾಡಿ, ಹೇರ್ ಸೆಟ್ ಮಾಡಿ, ಔಟ್ಫಿಟ್ ಹಾಕಿ ಹೊರಡೋದು. ಮುದ್ದುಗೌಡ ಹೇಗೆ ರೆಡಿ ಆಗಿದೆ ಅಂತ ಎಲ್ಲ ನೋಡೋದು. ನೀವು ಅಬ್ಸರ್ವ್ ಮಾಡಿದ್ರೆ ಸ್ನಾನ ಮಾಡಿ ಬಂದಾಗ ಟವಲಲ್ಲಿ ಈ ಥರ ಹೇರ್ನ ವೈಪ್ ಮಾಡಬೇಕಾದ್ರೆ ಏನಾಗುತ್ತೆ, ಹೇರ್ ಎಲ್ಲ ಸ್ಟ್ರ್ಯಾಂಡ್ಸ್ ಇರುತ್ತೆ, ಬಟ್ ನೋ ಹೇರ್ ಸ್ಟ್ರ್ಯಾಂಡ್ಸ್ ಅಂದರೆ ಹೇರ್ ಫಾಲ್ ಇಲ್ಲ ಅಂತ ಅರ್ಥ. ಹಾಗೆಯೇ ಕೂದಲನ್ನ ಕೋಮ್ ಮಾಡಬೇಕಾದ್ರೆ ನೋ ಬ್ರೇಕೇಜ್, ಸ್ಮೂತ್ ಶೈನಿ ಹೇರ್ ನಂದಾಗಿದೆ. ಇಟ್ ರಿಯಲಿ ವರ್ಕ್ಸ್ ಆ್ಯಂಡ್ ರೆಕಮೆಂಡೆಡ್ ಬೈ ಎಕ್ಸ್ಪರ್ಟ್ಸ್. ಗೊತ್ತಾ? ನಿಮಗೂ ಸೆಲಾನ್ ಲೈಕ್ ಹೇರ್ ಬೇಕು ಅಂದರೆ ಬಿ ಬ್ಲಂಟ್ ಅವರ ಈ ಒಂದು ಶಾಂಪೂ ಆ್ಯಂಡ್ ಕಂಡೀಷನರ್ನ ಮಿಸ್ ಮಾಡದೆ ಟ್ರೈ ಮಾಡಿ ಆಯ್ತಾ. ಆ್ಯಂಡ್ ನಿಮಗೆ ಆಫರ್ ಸಿಗುತ್ತೆ, VEEK 2025 ಅಂತ ಯೂಸ್ ಮಾಡಿದ್ರೆ ಈ ಒಂದು ಕೂಪನ್ ಕೋಡಿಂದ 20% ಡಿಸ್ಕೌಂಟ್ ಸಿಗುತ್ತೆ ಒಂದು ಬಿ ಬ್ಲಂಟ್ ವೆಬ್ಸೈಟ್. ಜೊತೆಗೆ ನೈಕಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಆ್ಯಂಡ್ ಪರ್ಪಲಲ್ಲೂ ಈ ಪ್ರಾಡಕ್ಟ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಬ್ಯೂಟಿಫುಲ್ ಸಿಲ್ಕಿ ಹೇರ್ ನಿಮ್ದಾಗುತ್ತೆ. ಓಕೆ, ಬೇಗ ಲೆಟ್ಸ್ ಗೋ ಗೆಟ್ ರೆಡಿ. ಬಾಯ್. ನಮ್ಮ ಮನೆಯಿಂದ ಕೆಂಗೇರಿ ತನಕ ಹೋಗಬೇಕಾದ್ರೆ 2 hours ಆಗುತ್ತೆ, 2.5 hours ಆದರೂ ಆಗುತ್ತೆ. ಈ ದಿನ ಟ್ರಾಫಿಕ್ ಅಷ್ಟೊಂದಿರಲಿಲ್ಲ, ಸೊ ನಾವು ಆಲ್ಮೋಸ್ಟ್ 1 hour 10 minutes ಬೇಗನೆ ರೀಚ್ ಆದ್ವಿ. ಬರ್ತ್ಡೇ ಥೀಮ್ ಏನು ಅಂತ ಇಷ್ಟರಲ್ಲೇ ನಿಮಗೆ ನೋಡ್ತಾ ಗೊತ್ತಾಗಿರುತ್ತೆ ಅಲ್ವಾ. ಪುಟ್ಟು ಆ್ಯನಿಮಲ್ಸ್ ಅಲ್ಲಿ ಇಲ್ಲಿ ಅಂತ ಇಟ್ಟಿದ್ದಾರೆ, ಬನ್ನಿ ನೋಡೋಣ. ಮುದ್ದುಗೌಡ ಬರ್ತ್ಡೇಗೆ ನಾವು ಬಂದಿದ್ದಾಯ್ತು. ನಾವು ಎಲ್ಲಿ ಹೋದ್ರೂ ಸ್ವಲ್ಪ ಲೇಟ್ ಆಗಿರ್ತೀವಿ, ಬಟ್ ಆನ್ ಪ್ರಯಾರಿಟಿ ಬೇಗನೆ ಬಂದಿದ್ದೀವಿ ಆಯ್ತಾ. ಸೊ ಇದು ಎಂಟ್ರೆನ್ಸ್ ಮಾಡಿರುವಂಥ ಡೆಕೋರ್ ಥೀಮ್ ಬಂದ್ಬಿಟ್ಟು ಜಂಗಲ್ ಥೀಮ್ ಅಂತ ಮಾಡಿದ್ದೀವಿ. ಸೊ ಜಂಗಲ್ ಥೀಮ್ಗೆ ಅದೇ ರೀತಿಯ ಡೆಕೋರ್ ಮಾಡಿದ್ದಾರೆ. ಐ ಆಮ್ ಇಂಪ್ರೆಸ್ಡ್ ಆಯ್ತಾ ಡೆಕೋರ್ ಹೆಂಗೆ ಮಾಡಿದ್ದಾರೆ. ಒಳಗಡೆ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ, ಚೆನ್ನಾಗಿ ಬಂದಿದೆ ಡೆಕೋರ್. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆರ್ಚ್. ಮ್ಯಾಚಿಂಗ್ ಹಾಕೋದಿಲ್ಲ ಮಗ್ನು ದೊಡ್ಡಮ್ಮಂಗೆ. ಯಾರು ಬಂದಿರೋದು ಮೊದಲು? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಮುದ್ದು. ಬೇಕಾ ಮಗ್ನು? ಕೊಟ್ರಾ? ಓ ಕೊಡ್ತೀರಾ? ಕೊಡ್ತೀನಿ ಬಾ, ಸ್ವಲ್ಪ ತಿಂದ. ಎಲ್ಲರೂ ಬಂದು ಮುದ್ದುಗೌಡನ ಮೀಟ್ ಮಾಡಿದ್ದಾಯಿತು, ಮುದ್ದಾಡಿದ್ದಾಯಿತು. ಇವಾಗ ಡೆಕೋರ್ ಬಗ್ಗೆ ಮಾತಾಡೋದಾದರೆ ಹೇಗಿದೆ ಅಂತ ಹೇಳಿ ಆಯಿತಾ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಮಾಡಿರುವಂಥ ದಿವ್ಯಾನ್ಸ್ ಅಡ್ವೆಂಚರಸ್ 1 ಥೀಮಲ್ಲಿ ಇರುವಂಥ ಡೆಕೋರ್. ಸಿಂಪಲ್ ಆಗಿರುವಂಥ ಫ್ಯಾನ್ಸಿ ಸ್ಯಾರಿ ನಮ್ಮ ಸುಮುದು, ಜೊತೆಗೆ ನಮ್ಮ ಮುದ್ದುಗೌಡ ಔಟ್ಫಿಟ್ ಇದು. ಆ್ಯಂಡ್ ಆಲ್ಮೋಸ್ಟ್ ಒಂದು 50-60 ಮೆಂಬರ್ಸ್ ಬಂದಿದ್ರು. ಕಾಯ್ತಾ ಇದ್ದೀವಿ. ಎಲ್ಲ ಫ್ಯಾಮಿಲಿ ಇವೆಂಟ್ಗೆ
ಈ ಮನೆಯವರೆಲ್ಲ ಬೇಗ ಬರ್ತಾರೆ ಆಯ್ತಾ. ಬಟ್ ಈವೆಂಟ್ಗೆ ನಾವು ಮನೆಯವರು ಆಬ್ವಿಯಸ್ಲಿ ನಾವೇ ಫಸ್ಟ್ ಬಂದಿದ್ದೀವಿ. ಅಪ್ಪ ಅಮ್ಮ ದೀಪು ನಾನು. ದೀಪು ಯಾವ ಇವೆಂಟ್ಗೂ ಫಸ್ಟ್ ಹೋಗಿದ್ದು ಹಿಸ್ಟ್ರಿನಲ್ಲೇ ಇಲ್ಲ ಅನ್ಸುತ್ತೆ, ಇದೇ ಫಸ್ಟ್ ಇವೆಂಟ್. ಸೊ ಮುದ್ದುಗೌಡ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತಲ್ವಾ ದೀಪುಗೆ. ಮುದ್ದುಗೌಡ ಫಂಕ್ಷನ್ ಅಂತ ಬೇಗ ಎದ್ದಿದ್ದಾರೆ, ಯಾಕೆ ಅಂತ ಕೇಳೋಣ ಬನ್ನಿ. ಇವತ್ತು ಪಾಪ ಬರ್ಡೇ, ಇಟ್ ವಾಸ್ ವೆರಿ ಸ್ಪೆಷಲ್. ಮುದ್ದು ಅಂದರೆ ತುಂಬ ಇಷ್ಟ ನಮಗೆ ಎಲ್ಲರಿಗೂ, ಸೊ ಅದಕ್ಕೆ ಬೇಗ ಬಂದು. ಓ ಹಾಗೆಯೇ ಅಮ್ಮನ ಈ ಸಾರಿ ಯಾವುದು ಅಂದರೆ ನಾನು 30 days 30 ಸಾರಿ ಸೀರೀಸ್ಗೆ ಹಾಕಿದ್ನಲ್ಲ ಅದೇ ಸಾರಿ ಇದು. ನಿಮ್ಮೊಂದು ವಿಷಯ ಗೊತ್ತಾ, ಈ ಔಟ್ಫಿಟ್ ಇದೆಯಲ್ಲ ನನ್ನ ಕುರ್ತಿ ಸೆಟ್, ಇದು 5 years ಹಳೆದು. ನನ್ನ ಮದುವೆ ಟೈಮ್ನಲ್ಲಿ ನಾನು ತಗೊಂಡಿದ್ದೆ ಆಯಿತಾ. ಒಂದಷ್ಟು ಸಲ್ವಾರ್ ಸೂಟ್ಸ್ ಎಲ್ಲ ಪರ್ಚೇಸ್ ಮಾಡಿದ್ದೆ, ಆ ಟೈಮಲ್ಲಿ ನಾನು ತಗೊಂಡಿದ್ದೆ. ಆ್ಯಂಡ್ ಈ ಸೀರೆ ಅಮ್ಮನಿಗೆ ನಾನು ಕೊಟ್ಟಿದ್ದೆ. ಸೊ ಮಾಡಿಗೆ ಇಲ್ಲ, ಇದು ಗಿಫ್ಟ್ ಅವ್ರಿಗೆ. ಸೊ ಇಟ್ಸ್ ಅ ಪ್ಯೂರ್ ಏನದು ಸಿಲ್ಕ್ ಸ್ಯಾರಿ. ನನಗೆ ಮರ್ತು ಹೋಯ್ತದು ಏನು ಅಂತ. ಮೊದಾಲ್ ಸಿಲ್ಕ್ ಪ್ಯೂರ್ ಮೊದಾಲ್ ಸಿಲ್ಕ್ ಸಾರಿ. ಇದು ಬ್ಯೂಟಿಫುಲ್ ಆಗಿದೆ, ಕಲರ್ ನನಗೆ ಫೇವ್ರೆಟ್. ತುಂಬ ಸೀರೆ ಇದೆ ಅಂತ ಅವ್ರಿಗೆ ಓಕೆ ಫೈನ್, ಇದು ಬೇಡ, ಸಿಲ್ಕಿಗೆ ಸಿಲ್ಕ್ ಸ್ಯಾರಿ ಚೆಂದ ಕಾಣ್ತಿದೆ ಹೇಳಿ. ಸೊ ಯಾ, ಇದು ಔಟ್ಫಿಟ್ ಡೀಟೇಲ್ಸ್ ನೀವು ಕೇಳ್ತೀರಲ್ವಾ ಅಂತ ನಾನು ಹೇಳ್ತೀನಿ. నేను ವೇಟ್ ಮಾಡ್ತಾ ಇದ್ದೀನಿ. ಬರ್ತಾರೆ, ಕೇಕ್ ಕಟ್ಟಿಂಗ್ ಆಗುತ್ತೆ, ತಿನ್ನೋದು, ಊಟ ಮುಗಿಸೋದು ಆ್ಯಂಡ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಯಾಕೆ ಲೇಟಾಗಿ ಬಂದ್ರಿ ಮೊಮ್ಮಗನ ಬರ್ತ್ಡೇಗೆ? ಓ ಈ ಆಂಟಿ ಯಾರು ಅಂತ ಕೇಳ್ತಾ ಇದ್ರಲ್ಲ, ಇವರು ಸುಮ್ಮು ಅವ್ರ ಅಮ್ಮ ಆಯಿತಾ. ಸೊ ಇವ್ರ ಕಡೆ ರಿಲೇಟಿವ್ಸ್ ಅವ್ರನ್ನೆಲ್ಲ ಇವತ್ತು ನಾವು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು. ಹಾಗೆಯೇ ಅಲ್ಲಿ ಅಂತ ಪಾಪುಗೇನಾದರೂ ತಿನ್ನಿಸ್ಬೇಕು, ಹೊಟ್ಟೆ ಹಸುವಾಗಿರುತ್ತೆ. ಸೊ ಮನೆಯಿಂದನೆಲ್ಲ ಪ್ಯಾಕಿಂಗ್. ಬರ್ತ್ಡೇ ಊಟ ನಮಗೆ, ಪಾಪುಗೆ ಮನೆ ಊಟ. ಆ್ಯಂಡ್ ನನ್ನ ದೀಪು ಔಟ್ಫಿಟ್ ಹೇಗಿತ್ತು ಅಂತ ಲೆಟ್ ಮೀ ನೋ. ಇವತ್ತು ಬರ್ತ್ಡೇಗೆ ಪುಟ್ಟದಾಗಿರುವಂಥ ಕೇಕ್ ಡೆಕೋರ್ ಸೆಟಪ್ನೆಲ್ಲ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೂ ಮುಂಚೆ ಫ್ಯಾಮಿಲಿದೊಂದು ಸ್ಮಾಲ್ ಫೋಟೋಶೂಟ್. ಒಂದ್ಸತಿ ಖುಷಿ ಪಡೋದು, ಒಂದ್ಸತಿ ಅಳೋದು, ಇದೇ ಆಯ್ತು. ದೊಡ್ಡಪ್ಪ ಅಲ್ಲ ಚಿನ್ನ, ದೊಡ್ಡಪ್ಪ ಅಲ್ಲ. ಏನ್ ಬೇಕು ನನ್ನ ಸೀಮುತ್ ಮಾಡಿ ತಾತಂಗೆ ಸೀಮುತ್ ಮಾಡು. ಕೆಲವೊಂದು ಮಕ್ಕಳು ಯಾರ ಹತ್ರನೂ ಹೋಗಲ್ಲ, ಬಟ್ ಕೆಲವೊಬ್ರು ಎಲ್ಲರ ಹತ್ರನೂ ಹೋಗ್ತಾರಲ್ವಾ. ಸೊ ನಮ್ಮ ಮುದ್ದುಗೌಡ ಆ ಥರ ಎಲ್ಲರ ಹತ್ರನೂ ಹೋಗೋದು. ಬಟ್ ಇವಾಗ ದೊಡ್ಡದಾಗ್ತಾ ಗೊತ್ತಾಗ್ತಾ ಇದೆಯಲ್ಲ, ಜಾಸ್ತಿ ಹೋಗೋದಿಲ್ಲ, ಕಮ್ಮಿ ಆಗ್ತಾ ಇದೆ ಅದನ್ನು ಆಯಿತಾ. ಇದೆಲ್ಲ ಎಂಟೈರ್ ಫ್ಯಾಮಿಲಿಯಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರ ಜೊತೆ ಒಂದು ಫ್ಯಾಮಿಲಿ ಫೋಟೋ ತಗೊಳ್ಳೋದಂದರೆ ಸುಸ್ತಾಗುತ್ತೆ. ಒಬ್ಬರಿದ್ರೆ ಇನ್ನೊಬ್ರಿಲ್ಲ, ಮಿಸ್ಸಿಂಗ್. ಅವ್ರನ್ನ ಮತ್ತೆ ಕರೆಯೋದು ಆಯಿತಾ. ಈ ಮಕ್ಕಳನ್ನು ಅದು ತೋರಿಸಿ ಇದು ತೋರಿಸಿ ನಗ್ಸೋದು ಫೋಟೋಗೆ. ಮಗುದ ಬರ್ತ್ಡೇ ಆದರೆ ಆ ಬರ್ತ್ಡೇ ಫೋಟೋಸಲ್ಲಿ ನಾವೇ ನಗ್ನಗ್ತಾ ಇರ್ತೀವಿ. ಮಕ್ಕಳು ಅಲ್ಲಿ ಇಲ್ಲಿ ಏನೇನೋ ನೋಡೋದೇ ಆಗಿಬಿಡುತ್ತೆ ಅಲ್ವಾ. ಪಾಪು ಮುಂದೆ ನಿಂತು ಯಾರಾದರೂ ಈ ಥರ ಮಾಡಬೇಕಿಲ್ಲ ಅಂದರೆ ಎಲ್ಲೆಲ್ಲಿ ನೋಡುತ್ತೆ ಅಲ್ವಾ. ಸೊ ಇದು ಆಗಿತ್ತು ಜಂಗಲ್ ಥೀಮ್ ಕೇಕ್. ಹೋಮ್ ಬೇಕರ್ ಅವ್ರ ಹತ್ರನೇ ಪಾಪುಗೆ ಹೇಗೆ ಬೇಕು ಅದೇ ರೀತಿ ಯಾಕೆ ಮಾಡಿಸಿರೋದು. ಕಮ್ಮಿ ಸ್ವೀಟ್ ಹಾಕಿ, ಅಂದರೆ ಹೆಲ್ದಿ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರುವಂಥ ಕೇಕ್. ಇನ್ನು ಊಟದ ಸಮಯಕ್ಕೆ ಒಂದಷ್ಟು ವೆರೈಟೀಸ್ ಬಂತು. ಇದು ವೆಜ್ ರೆಸ್ಟೋರೆಂಟ್ ಆಗಿತ್ತು, ಸೊ ಹಾಗಾಗಿ ಎಲ್ಲ ವೆಜ್ ಮೆನು ಇತ್ತು. ಬಟ್ ಸಿಂಪಲ್ಲಾಗಿ ಚೆನ್ನಾಗಿತ್ತು, ಒಂದಷ್ಟು ವೆರೈಟೀಸ್. ಫೈನಲಿ ಅಂತೂ ಇಂತೂ ನಮ್ಮ ಮುದ್ದುಗೌಡನ ಫಸ್ಟ್ ಇಯರ್ ಬರ್ತ್ಡೇ ತುಂಬ ಚೆನ್ನಾಗಾಯಿತು. ಕ್ಲೋಸ್ ಫ್ರೆಂಡ್ಸ್, ರಿಲೇಟಿವ್ಸ್, ಕಲೀಗ್ಸ್ ಅಂತ ಒಂದಷ್ಟು ಜನ ಬಂದಿದ್ರ. ಒಂದು ಒಳ್ಳೆ ಮೆಮರಿ. ಆ್ಯಂಡ್ ಪಾಪುಗೆ ಇವಾಗೇನು ಗೊತ್ತಾಗದೇ ಇದ್ರೂ ದೊಡ್ಡ ಆಗ್ತಾ ಫೋಟೋಸ್, ವೀಡಿಯೋಸ್, ಮೆಮರೀಸ್ ಅಂತ ಎಲ್ಲನೂ ಇರುತ್ತಲ್ಲ, ಆವಾಗ ಗೊತ್ತಾಗುತ್ತೆ. 12 ಅಂತ ಹೇಳಿದ್ರು ಎಲ್ಲರೂ ಬರೋದು 1-1:30 ಆಗ್ಬೋದು ಅಂತ ನಾವು ಎಷ್ಟು ಜನ ಇದ್ವಿ ಅಷ್ಟು ಜನ ಸೇರಿ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಐಡಿಯಾ ಮಾಡಿದ್ವಿ. ಹ್ಯಾಪಿ ಬರ್ಡೇ ತಾತ. ಕೇಕ್ ಸ್ಮ್ಯಾಶಿಂಗ್ ಟೈಮ್ನಲ್ಲಿ ಕೇಕ್ ತಿನ್ನೋದು ಬಿಟ್ಟರೆ ಇವತ್ತೇ ಮುದ್ದುಗೌಡ ಕೇಕ್ ತಿಂತಾ ಇರೋದು.
ಕೇಕ್ ರುಚಿಯಾಗಿದೆಯಲ್ಲ, ಯಾರು ಕೊಟ್ಟರು ಕೇಕ್ ಬೇಕು ಅಂತ ಅಷ್ಟಿಷ್ಟ. ಬಟ್ ಒಂದು ಸ್ವಲ್ಪ ಕೊಟ್ಟು ಇನ್ನೂ ಕೊಡಲ್ಲ ಅಂತ ನಾವು, ಬಿಕಾಸ್ ಇವಾಗಲೇ ಮಕ್ಳಿಗೆ ಸ್ವೀಟ್ಸ್ ಪ್ರಾಕ್ಟೀಸ್ ಮಾಡಿಸ್ಬಾರ್ದಲ್ವಾ. ನಮಸ್ತೆ ಮೇಡಮ್, ನಮಸ್ತೆ. ದೇವ್ರಿಗೆ ನಮಸ್ಕಾರ ಮಾಡೋದು, ದೊಡ್ಡವ್ರಿಗೆ ನಮಸ್ಕಾರ ಮಾಡೋದು, ಸಾರಿ ಅನ್ನೋದು, ಏರೋಪ್ಲೇನ್ ಹೇಗೆ ಹೋಗುತ್ತೆ, ಆಮೇಲೆ ಕಣ್ಣು, ತಲೆ, ಮೂಗು, ಬಾಯಿ ಇದೆಲ್ಲ ಕೇಳಿದ್ರೆ ಎಲ್ಲ ಹೇಳೋದಕ್ಕೆ ಬರುತ್ತೆ. ಇವಾಗಿನ ಮಕ್ಳು ಹೆಂಗಿದ್ರು ಫಾಸ್ಟ್ ಇದ್ದಾರೆ, ಎಲ್ಲ ಹೇಳ್ಕೊಟ್ರೆ ಬೇಗ ಬೇಗ ಅರ್ಥ ಮಾಡ್ಕೋತಾರೆ ಅಲ್ವಾ. ಅದೇ ವೆರಿ ಸ್ಮಾರ್ಟ್. ಸೊ ಒಂದಷ್ಟು ಜನ ರಿಲೇಟಿವ್ಸ್ ಅಂತೆಲ್ಲ ಬಂದಿದ್ರು, ಖುಷಿ ಆಯಿತು. ತುಂಬ ಜನರನ್ನ ಫಸ್ಟ್ ಟೈಮ್ ಮೀಟ್ ಮಾಡೋದು, ಮಾತಾಡೋದು, ಇಂಥ ಟೈಮ್ನಲ್ಲಿ ಮಾತ್ರ ಚಾನ್ಸ್ ಸಿಗುತ್ತೆ ಅಲ್ವಾ. ಅವ್ರ ಕಡೆ ಫಂಕ್ಷನ್ ಇದ್ದಾಗ ಅವ್ರ ಕಡೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ, ನಮ್ಮ ಕಡೆ ಫಂಕ್ಷನ್ ಇದ್ದಾಗ ನಮ್ಮ ಕಡೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಸೋ ಟೇಸ್ಟಿ ಗೊತ್ತಾ. ಪಾಪುಗಂತ ಹೋಮ್ ಬೇಕರ್ ಹತ್ರ ಮಾಡಿಸಿದ್ದು, ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ತುಂಬ ಡೆಲಿಕೇಟ್ ಆಗಿದೆ ಕೇಕ್. ಬನ್ನಿ ಹಾಗೆ ಊಟದಲ್ಲಿ ಏನೇನಿದೆ ಅಂತ ನೋಡೋಣ. ಒಂದಷ್ಟು ವೆರೈಟೀಸ್ ಇದೆ, ಎಲ್ಲನೂ ತಿನ್ನೋಕ್ಕಾಗಲ್ಲ, ಬಟ್ ತಿನ್ನೋ ಆಸೆ ಅಂತೂ ಇರುತ್ತೆ. ಅಷ್ಟೆಲ್ಲ ವೆರೈಟೀಸ್ ನೋಡಿ. ಇದು ಐ ಥಿಂಕ್ ಕೃಷ್ಣ ಗ್ರ್ಯಾಂಡ್ ಆಗಿತ್ತು, ಕೆಂಗೇರಿ ಹತ್ರ. ಆ್ಯಂಡ್ ಕೇಕ್ ವಾಸ್ ಸೋ ಗುಡ್. ಐ ಆಮ್ ಶ್ಯೂರ್ ಮಿನಿಮಮ್ ಒಂದು 3-4 ಪೀಸಸ್ ಆದರೂ ತಿಂದಿರ್ಬೇಕು ನಾನು. ಆಯ್ತು, ಇನ್ನೇನು ಸ್ವಲ್ಪ ಹೊತ್ತಿನಲ್ಲೆಲ್ಲ ಪ್ಯಾಕಿಂಗ್ ಮಾಡೋದು, ಮನೆಗೆ ಹೊರಡೋದು. ಟೇಸ್ಟ್ ಇದೆ ಒಳ್ಳೆ. ಪರೋಟಕ ನನ್ನ ಮಗಳು ಗೋಬಿ ಬೇಕು ಹೇಳ್ತಿದ್ಲು, ಹೊರಗಡೆ ಬೇಡ ತಿನ್ನೋದು. ನಾನೇ ಮನೆಯಲ್ಲಿ ಮಾಡಿಕೊಡ್ತೇನೆ ಹೇಳಿದೆ. ನೋಡಿದ್ರೆ ಇವತ್ತು ಇಲ್ಲೇ ಇತ್ತು. ತುಂಬ ಸಮಯದಿಂದ ನಡೀತಾ ಇದ್ದಂಥ ಪ್ಲ್ಯಾನಿಂಗ್ ಫೈನಲಿ ಇವತ್ತಾಯಿತು. ಚೆನ್ನಾಗಿದೆಯಾ? ಗುಡ್ ಬಾಯ್. ನಾನ್ ಸ್ಟಾಪ್ ಚಿಟ್ ಚಾಟ್, ಮಾತುಗಳು, ಒಬ್ಬರಿಂದ ಒಬ್ಬರು ಒಂದೊಂದು ಹೊಸ ವಿಚಾರಗಳನ್ನು ಶೇರ್ ಮಾಡ್ತಾ ಹಾಗೆ ಸುಮ್ಮನೆ ಕೂತಿದ್ವಿ. ಅಣ್ಣ ಇನ್ನೇನಿಗೆ ಗೊತ್ತಿಲ್ಲ, ಒಂದ್ಸಲ ಎಡಿಟ್ ಮಾಡ್ಬೇಕು ಅಡ್ಡ ಹೆಂಗಿರುತ್ತೆ ಅಂತ. ಬರ್ತ್ಡೇ ಹೆಂಗಾಯ್ತು ಮಾಮಿ? ಬರ್ತಡೇ ಚೆನ್ನಾಗಾಯ್ತು, ಆಮೇಲೆ ಊಟ ಚೆನ್ನಾಗಿತ್ತು. ಡೆಕೋರೇಷನ್ ಇಷ್ಟ ಯಾರು ಬರ್ತಾರೆ ಅಂದಲ್ಲ. ಊಟ ಆಮೇಲೆ ಡೆಕೋರೇಷನ್ ಫಸ್ಟ್. ಡೆಕೋರೇಷನ್ ಚೆನ್ನಾಗಿದೆ, ಚೆನ್ನಾಗಿದೆಯಾ? ಊಟನೂ ಚೆನ್ನಾಗಿದೆ. ಇಕ್ಲೇಗ ಡೆಕೋರೇಷನ್ ತುಂಬ ಒಳ್ಳೆದಿತ್ತು. ಪಲ್ಯ ಎಲ್ಲದೂ ಒಳ್ಳೇದು. ಅದು ಒಳ್ಳೆ ಇತ್ತು, ಟೇಸ್ಟ್. ಕೇಕ್ ಸೂಪರ್ ಆಗಿದೆ. ಸೂಪರ್ ಆಗಿತ್ತಲ್ಲ ಕೇಕ್, ಹೋಮ್ ಬೇಕರಿಂದ. ನಿಮ್ಮಿಬ್ರಿಗೆ ಏನು ಇಷ್ಟ ಆಯ್ತು? ಎಲ್ಲಾನು ಇಷ್ಟ ಆಯ್ತು. ಸುಸ್ತಾಯ್ತಾ? ಊಟನೇ ಮಾಡಿಲ್ಲ. ಅ ಸಿಂಪಲ್ ಕ್ಯಾಶುವಲ್ ಬರ್ತ್ಡೇ ವಿಡಿಯೋ ಇಲ್ಲಿಗೆ ಮುಗಿಯಿತು. ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ಲಾಟ್ಸ್ ಆಫ್ ಲವ್. ಬಾಯ್.